ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತೊಂದು ಗರಿಗರಿಯಾದಂತಹ ಕ್ರಿಸ್ಪಿ ಆಗಿರುವಂತಹ ನೀರುಳ್ಳಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡುವ. ನಾನಂತೂ ಎನಿ ಟೈಮ್ ಇದೇ ಥರ ನೀರುಳ್ಳಿ ಬಜ್ಜಿ ಮಾಡೋದು. ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಈ ಥರ ಕ್ರಿಸ್ಪಿ ಆಗಿರುವಂಥ ನೀರುಳ್ಳಿ ಬಜ್ಜಿ ನಾನು ಹೇಗೆ ಮಾಡೋದು ಅಂತ ಹೇಳಿ ಒಂದು ಸಲ ನೋಡ್ಕೊಂಬರೋಣ. ಇಲ್ಲಿ ನಾನು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೇನೆ. ಅದೇ ಥರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿಕೊಂಡೆ. ನಂತರ ನಾನಿಲ್ಲಿ ಕೊತ್ತಂಬರಿ ಹಾಗೂ ಜೀರಿಗೆ ಪೌಡರನ್ನು ಒಂದು ಸ್ವಲ್ಪ ಹಾಕಿದೆ. ಆಮೇಲೆ ಉಪ್ಪು, ಇಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದೆ. ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿದೆ. ಯಾಕಂದರೆ ನಾನಿಲ್ಲಿ ಹಸಿಮೆಣಸು ಹಾಕ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೇನೆ. ಅದಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೇನೆ. ಯಾಕಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಕಾಯಿ ಮೆಣಸು ಎಲ್ಲಾದರೂ ಬಾಯಿಗೆ ತಿನ್ನಬೇಕಾದ್ರೂ ಸಿಕ್ಕಿದರೆ ಆಮೇಲೆ ಅವ್ರು ತಿನ್ನೋದನ್ನೇ ಬಿಡ್ತಾರೆ ಅಂತ ಹೇಳಿ ನಾನು ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ. ನೀವು ಬೇಕಿದ್ದರೆ ಹಸಿಮೆಣಸು ಹಾಕೋಬೋದು. ನಂತರ ಎಲ್ಲ ಇದೇ ಥರ ಎಲ್ಲ ಫಸ್ಟ್ ಮಿಕ್ಸ್ ಮಾಡಿಕೊಳ್ಬೇಕು. ಯಾವಾಗಲೂ ನಾವು ನೀರುಳ್ಳಿ ಬಜ್ಜಿ ಮಾಡಬೇಕಾದ್ರೆ ನೀರೊಂದು ಹಾಕಲಿಕ್ಕೆ ಹೋಗಲೇಬಾರ್ದು. ಫಸ್ಟೇ ಕೆಲವರು ನೀರು ಹಾಕ್ತಾರೆ. ನೀರು ಹಾಕಿಬಿಟ್ರೆ ಆಮೇಲೆ ನಮಗೆ ಅದು ನೀರುಳ್ಳಿ ಬಜ್ಜಿ ಕ್ರಿಸ್ಪಿಯಾಗಿ ಬರಲ್ಲ. ಆಮೇಲೆ ಒಳ್ಳೆ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಆ್ಯಡ್ ಮಾಡ್ತಾ ಹೋದರೆ ಆಯಿತು. ಇನ್ನೂ ಒಂದು ಸ್ವಲ್ಪ ಬೇಕನ್ಸಿತ್ತು ನನಗೆ, ಮತ್ತೆ ಒಂದು ಸ್ವಲ್ಪ ಹಾಕಿದೆ ಕಡಲೆ ಹಿಟ್ಟನ್ನು. ಕಡಲೆ ಹಿಟ್ಟಲ್ಲಿ ಕೂಡ ಹಾಗೆ ಕೆಲವು ಟೈಪಲ್ಲಿ ಬರ್ತದೆ. ನೀವು ಆದಷ್ಟು ಫೈನ್ ಗ್ರೈಂಡ್ ಆಗಿರುವಂತಹ ಕಡಲೆ ಹಿಟ್ಟು ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೆಲವು ಬರಲ್ಲ, ಅಂದರೆ ಫೈನ್ ಆಗಿರಲ್ಲ ಪೌಡರ್, ಒಂದು ಸ್ವಲ್ಪ ಆದರೂ ತರಿ ಥರ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಕ್ರಿಸ್ಪಿ ಆಗಲಿಕ್ಕೋಸ್ಕರ ಇಲ್ಲಿ 1 ಸ್ಪೂನ್ ಆಗುವಷ್ಟು ರವೆ ಆ್ಯಡ್ ಮಾಡಿದ್ದೇನೆ. ನೋಡಿದ್ರಲ್ಲ, 1 ಸ್ಪೂನ್ ಆಗುವಷ್ಟು ರವೆ ಆ್ಯಡ್ ಮಾಡಿಕೊಂಡು ನಾನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡೆ. ಈಗ ನಮ್ಮ ನೀರುಳ್ಳಿ ಬಜ್ಜಿಗೆ ರೆಡಿ ಆಯಿತು ನೋಡಿ. ಇಲ್ಲಿ ಒಂದು ಕಡೆ ನಾನು ಎಣ್ಣೆ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ನಾನು ಯಾವಾಗಲೂ ಫಸ್ಟ್ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟು ಆಮೇಲೆ ಇಲ್ಲಿ ಎಲ್ಲ ನೀರುಳ್ಳಿ ಎಲ್ಲ ಆಮೇಲೆ ನಾನು ರೆಡಿ ಮಾಡ್ಕೊಳ್ಳೋದು. ಇನ್ನು ಒಂದು ಸ್ವಲ್ಪ ಈ ಥರ ನೀವು ಹೆಚ್ಚಾಗಿ ಅದನ್ನು ಸ್ವಲ್ಪ ಲೈಟಲ್ಲಿ ಹಾಕ್ತಾ ಬನ್ನಿ. ಯಾಕಂದರೆ ನಿಮಗೆ ಕ್ರಿಸ್ಪಿ ಬೇಕಾಗಿದ್ದರೆ ಸ್ವಲ್ಪ ಲೈಟಲ್ಲಿ ಬರಬೇಕು ಯಾವಾಗಲೂ. ಒಮ್ಮೆಲೆ ಹೆಚ್ಚಾಗಿ ಹಾಕ್ಕೊಂಡ್ರೆ ಅದಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಏನಿದು ಗೋಲ್ಡನ್ ಕಲರ್ ಬರೋವರೆಗೆ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ನೀರುಳ್ಳಿ ಬಜ್ಜಿ ಹೇಳಿದ್ರೇ ಕೆಲವರಿಗೆ ಬಾಯಲ್ಲಿ ನೀರು ಬರುತ್ತೆ. ಯಾಕಂದರೆ ಯಾವುದೇ ಸ್ನ್ಯಾಕ್ಸ್ ಮಾಡಿ ತಿಂದರೂ ನಮ್ಮ ನೀರುಳ್ಳಿ ಬಜ್ಜಿಗಿರುವ ಒಂದು ಸ್ಪೆಷಾಲಿಟಿಯೇ ಬೇರೆ. ಸೊ ನೋಡಿದ್ರಲ್ಲ, ನನ್ನ ಈರುಳ್ಳಿ ಬಜ್ಜಿ ಬ್ರೌನ್ ಕಲರಾಗಿ ಫ್ರೈ ಆಗಿ ರೆಡಿ ಆಯಿತು. ಗರಿಗರಿಯಾದಂತಹ ಈರುಳ್ಳಿ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳಿ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ಹೇಳಿದೆ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.